ಆತ್ಮೀಯ ವಿದ್ಯಾರ್ಥಿಗಳೇ, SSLC ಬೋರ್ಡ್ ಬಿಡುಗಡೆ ಮಾಡಿದ 1, 2, 3, 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ 1, 2, 3 LBA ಆಧಾರಿತ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ MCQ ಪ್ರಶ್ನೋತ್ತರಗಳು ಮತ್ತು ರಾಜ್ಯ ಮಟ್ಟದಲ್ಲಿ ಈ ನಡೆಸಿರತಕ್ಕಂತಹ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಬಂದಿರುವಂಥ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗಾಗಿ ತಂದಿಡ್ತಾ ಇದ್ದೇನೆ. ನಿರೀಕ್ಷೆ, ಬಹುನಿರೀಕ್ಷೆ ಯಾಗೇ ಬರಲಿ, ನಾಳಿನ ಪರೀಕ್ಷೆಯಲ್ಲಿ ಗೆಲುವು ನಿಮ್ಮದೇ ಆಗಿರಲಿ. ಈಗ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಇತಿಹಾಸ ಪಾಠನ ನೋಡೋದಾದರೆ, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ 1773ರ ರೆಗ್ಯುಲೇಟಿಂಗ್ ಶಾಸನ. ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಲಾರ್ಡ್ ಕಾರ್ನ್ವಾಲಿಸ್. ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು ಅಂತ ಹೇಳಿದರೆ, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ಆರಂಭ ಮಾಡುವುದರ ಮುಖಾಂತರ. 1793ರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್. ರೈತವರಿ ಪದ್ಧತಿಯನ್ನು ತಂದವರು ಅಲೆಕ್ಸಾಂಡರ್ ರೀಡ್. ಮಾಲ್ವರಿ ಪದ್ಧತಿಯನ್ನು ಜಾರಿಗೆ ತಂದವರು ಆರ್ಯನ್ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಮಹಲ್ ಎಂದರೆ ತಾಲೂಕು ಎಂದರ್ಥ. ದಿವಾನಿ ಅದಾಲತ್ ಎಂದರೆ ನಾಗರಿಕ ನ್ಯಾಯಾಲಯ ಎಂದರ್ಥ. ಪಾಲಿಸಿ ಆಫ್ ಅಸರ್ಷನ್ ಎಂದರೆ ಬ್ರಿಟಿಷರ ಬಗ್ಗೆ ಭಾರತೀಯರು ಯಾವ ಅಭಿಪ್ರಾಯ ಹೊಂದಿದ್ದಾರೆ ಎಂದು ತಿಳಿಯಲು ರೂಪಿಸಿದ ನೀತಿ. ಬ್ರಿಟಿಷರ ಕಾಲದಲ್ಲಿ ಭಾರತೀಯರಿಗೆ ಸೈನ್ಯದಲ್ಲಿ ಲಭಿಸುತ್ತಿದ್ದ 10 ಹುದ್ದೆಗಳೆಂದರೆ ಸುಬೇದಾರ. 1858ರ ಭಾರತದ ಮೊದಲ ವೈಸ್ರಾಯ್ ನೇಮಕಗೊಂಡವನು ಲಾರ್ಡ್ ಕ್ಯಾನಿಂಗ್. ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಮೆಕಾಲೆ ವರದಿ. ಆಧುನಿಕ ಶಿಕ್ಷಣದ ಪ್ರಚಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಗವರ್ನರ್ ಲಾರ್ಡ್ ವಿಲಿಯಂ ಬೆಂಟಿಂಗ್. ಕಲ್ಕತ್ತಾ, ಬಾಂಬೆ, ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾನಿಲಯಗಳು ಸ್ಥಾಪಿಸಿದವರು ಲಾರ್ಡ್ ಡಾಲ್ಹೌಸಿ. 1935 ಭಾರತ ಸರ್ಕಾರದ ಕಾಯ್ದೆ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ, ಏಕೆಂದರೆ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು. ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ನ ಸ್ಥಾಪನೆಗೆ ಅವಕಾಶ ನೀಡಿದ ಶಾಸನ 1935ರ ಭಾರತ ಸರ್ಕಾರ ಶಾಸನ. ಚಾರ್ಟರ್ ಕಾಯ್ದೆಯ ಮುಖ್ಯವಾದ ಉದ್ದೇಶ ವ್ಯಾಪಾರದ ಪರವಾನಗಿ ಅಂದರೆ ಲೈಸೆನ್ಸನ್ನು ಪ್ರತಿ 20 ವರ್ಷಗಳಿಗೊಮ್ಮೆ ನವೀಕರಿಸುವುದು. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲಿ ಸತ್ತರು ಎಂಬ ಹೇಳಿಕೆ ನೀಡಿದವರು ಚಾರ್ಲ್ಸ್ ಮೆಟ್ಕಾಫ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದು ಟೀಕಿಸಿದ ಇಂಗ್ಲೆಂಡಿನ ಶಾಸನ ಸಭೆ ಸದಸ್ಯ ಎಡ್ಮಂಡ್ ಬರ್ಕ್. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಎಂದು ಹೇಳಿದ ಲಾರ್ಡ್ ವೆಲ್ಲಸ್ಲಿ. ಮೈಸೂರು ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧ ಪಾಠದಲ್ಲಿ ನೋಡ್ಕೊಂಡು ಬರುವ ಒಂದಾಂಕದ ಪ್ರಶ್ನೋತ್ತರಗಳು. ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಪ್ರಾರಂಭಿಸಿದರು ರಾಜ ಒಡೆಯರು. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರೀಟವನ್ನು ಅರ್ಪಿಸಿದವರು ರಾಜ ಒಡೆಯರು. ಹದಿನಾಡು ಎಂಬ ಪಾಳ್ಯಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಎದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು, ಏಕೆಂದರೆ ಎದುರಾಯ ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದ್ದರಿಂದ. ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ ಮೈಸೂರಿನ ಒಡೆಯರು ಯಾರು ಎಂದರೆ ರಾಜ ಒಡೆಯರು. ನವಕೋಟಿ ನಾರಾಯಣ ಎಂಬ ಬಿರುದು ಹೊಂದಿದ್ದವನು ಚಿಕ್ಕ ದೇವರಾಜ ಒಡೆಯರ್. ಮೈಸೂರು ರಾಜ್ಯದ ಗೀತೆಯಾದ ಕಾಯೋ ಶ್ರೀ ಗೌರಿ ರಚಿಸಿದವರು ಬಸವಪ್ಪ ಶಾಸ್ತ್ರಿಗಳು. ಅಭಿನವ ಕಾಳಿದಾಸ ಎಂಬ ಬಿರುದಾಂಕಿತರು ಬಸವಪ್ಪ ಶಾಸ್ತ್ರಿಗಳು. ರಾಜರ್ಷಿ ಎಂಬ ಬಿರುದು ಹೊಂದಿದ್ದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಭಾರತ ಚರಿತ್ರೆಯಲ್ಲಿ 18ನೇ ಶತಮಾನವು ರಾಜಕೀಯ ಸಮಸ್ಯೆಗಳ ಶತಮಾನ ಕಾಲ ಎಂದು ಚಿತ್ರಿಸಲಾಗಿದೆ.
ಒಂದನೇ ಆಂಗ್ಲೋ ಮೈಸೂರು ಯುದ್ಧ ನಂತರ ಏರ್ಪಟ್ಟ ಒಪ್ಪಂದ ಮದ್ರಾಸ್ ಒಪ್ಪಂದ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಂತರ ಏರ್ಪಟ್ಟ ಒಪ್ಪಂದ ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಂತರ ಏರ್ಪಟ್ಟ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ. ಅಮರ ಸುಳ್ಯ ಬಂಡಾಯವು ರೈತ ಬಂಡಾಯವಾಗಿದೆ. ಸುರಪುರ ಯಾವ ಜಿಲ್ಲೆಯಲ್ಲಿದೆ? ಯಾದಗಿರಿ. ಪೋರ್ಟೊನೋವೆ ಕದನದ ಪರಿಣಾಮವೆಂದರೆ ಹೈದರಾಲಿ ಬ್ರಿಟಿಷರಿಂದ ಪರಾಭವಗೊಂಡನು. ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದವರು ದಿವಾನ್ ಸಿ ರಂಗಾಚಾರ್ಲು. ಸ್ವಾಮಿ ವಿವೇಕಾನಂದರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದ ಮೈಸೂರಿನ ಒಡೆಯರು ಯಾರು ಎಂದರೆ 10ನೇ ಚಾಮರಾಜೇಂದ್ರ ಒಡೆಯರ್. ಮೈಸೂರಿನಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಪ್ರಾರಂಭಿಸಿದವರು ದಿವಾನ್ ಶೇಷಾದ್ರಿ ಅಯ್ಯರ್. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ ನಂದಗಡ. ಕಿತ್ತೂರಾಣಿ ಚೆನ್ನಮ್ಮನನ್ನು ಬೈಲಹೊಂಗಲದಿಂದ ಕುಸುಗಲಿನ ಸೆರಮನೆಗೆ ಏಕೆ ಸ್ಥಳಾಂತರಿಸಿದರು ಎಂದರೆ ಚೆನ್ನಮ್ಮ ರಾಣಿ ಕುಮ್ಮಕ್ಕಿನಿಂದ ಸಂಗೊಳ್ಳಿ ರಾಯಣ್ಣನು ಕಾರ್ಯಾಚರಣೆ ನಡೆಸುತ್ತಾನೆ ಎಂದು ಭಾವಿಸಿ ಮಾಡಿದರು. ಚೆಂದಾಗಿ ಅಭ್ಯಾಸ ಮಾಡಿಕೊಳ್ಳಿ. ಪರೀಕ್ಷೆಗೆ ಇವೇ ನಾಳಿನ ಪರೀಕ್ಷೆಗೆ ಬರುವಂಥ MCQ ಕ್ವಶನ್ಸ್ ಪ್ರಶ್ನೋತ್ತರಗಳು ಮತ್ತು ಒಂದು ವಾಕ್ಯದ ಉತ್ತರಗಳಾಗಿರ್ತವೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಮತ್ತೆರಡು ಪಾಠಗಳೊಂದಿಗೆ ಮುಂದಿನ ಸಂಚಿಕೆಗೆ ಬರುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.